ಲೋಕವೇ ಧರ್ಮ ಧರ್ಮವೆಂದು ಹಗಲಿಲು ಹಂಬಲಿಸುತ್ತದೆ. ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಬಲವಾಗಿಟ್ಟು ಸೋತ ಧರ್ಮ. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ನೀವು ನನ್ನ ಪತ್ನಿ. ಇನ್ನು ಬಂಡಿ ಕೂಳನ್ನು ತಿರುತ್ತಿದ್ದ ಭಂಡ ಮಗನ್ನೇ ಕೊಂದ ದಂಡ. ಏಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟ್ಟು ಕೈ ಸಾಕು ಸಾಟ ಹಿಡಿದುಕೊಳ್ಳಿ. ನೀವು ನನ್ನ ಪತಿ. ಪಾಠ ಫಲ್ಗುಣಿ ಧನಂಜಯ ಕಿರಿ ದಶನಾಮದೇವಿ ಅಷ್ಟೇ ಅಲ್ಲದೆ ಪರಶುರನ್ನೇ ಮೆಚ್ಚಿಸಿ ಪಡೆದ ಪಾಶುಪತಾಸ್ತ್ರ. ಇನ್ನು ವಿರಾಟರಾಯನ ಮನೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಚ್ಚು ತಕಜು ಎಂದು ನಾಟ್ಯವನ್ನು ಹೇಳಿಕೊಡುತ್ತಿದ್ದ ಮಹಾವೀರಲ್ಲವೇ ನೀವು. ನಿಮಗೇಕೆ ಬೇಕು ಈ ಗಾಂಡಿವ? ಇದನ್ನು ಬಿಸಿಟು ಕೈಗೆ ಬಳೆಯನ್ನು ಹಾಕಿಕೊಳ್ಳಿ. ನೀವು ನನ್ನ ಪತಿ. ಅಣ್ಣ, ಇವರಾರು ನನ್ನ ಪತಿಗಳು. ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ. ನನ್ನ ಪಾಲಿನ ಮೃತ್ಯು ಸ್ವರೂಪರನ್ನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆದ್ರೂ ದುಶ್ಯಾಸನೆಯನ್ನು ಸೇರಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿಡುಗುಗಳನ್ನು ನಾನೇ ಕಟ್ಟಿಕೊಳ್ಳುವೆ. ಇದಕ್ಕೆ ನೀನು ಸಹಾಯವನ್ನು ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಪ್ರಾಣ ಕಳೆದುಕೊಳ್ಳುವುದಲ್ಲ. ನಿನ್ನ ಪಾದದಾನಿಗೂ ಸತ್ಯ, ಇದು ನಿನ್ನ ಪಾದದಾನಿಗೂ ಸತ್ಯ. ಈಗ ಚೆನ್ನಾಯಿತು. ಪತಿಗಳ ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನ ಮಾಡುವೆ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯ್ತಲ್ಲ? ಹೇಳಿದನು ಅಷ್ಟೇ. ಇವಳು ಹೇಳಿದ್ದನ್ನ ನೀನು ಕೇಳಿದೆ ಅಲ್ಲವೇ? ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ವಾಸುದೇವ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಪತಿಗಳಾದ ನೀವುಗಳು ಸತಿಯ ಅರ್ಥನಾದವನು ಆಲಿಸುವುದು ಪತಿಗಳ ನಿಮ್ಮ ಧರ್ಮವಲ್ಲವೇ? ಏಕೆ ಉಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಚಂಡ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿಲಕ್ಕದಿ ಒಡವಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುತ್ತೇನುತ್ತೇ ಭೀಮ ದಂಡದಿ ಆ ದುರುಳ ದುರ್ಯೋಧನನ ತೊಡೆಯ ಪುಡಿಗುಟ್ಟುದೆನು ನುಡಿದೆಯೋ ನೀನಂದು ಗಂಡುಗಲಿ ಡಂಬರ ನುಡಿಯ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಮನೋಹರ ಇಡಿಂಬ ಹಣಗಲೇ ನಿನ್ನ ಕುಹದ ಕಂಟಕದ ಕರುಳು ನುಡಿಯ ಕಣ್ಣೀರು ಕರೆಯದಿರೋವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಂದಿರ ಕಣ್ಣಲ್ಲಿ ಸತಸಹಸ್ರ ಮಾಡಿ ಕಂಪನಿ ಕಂಪನಿ
ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಸ್ಸಾಹಸನರೆಂಬ ದುಷ್ಟ ಕೀಟಗಳನ್ನು ಬಾಯಲು ಪಾರ್ಥಕಿ ದುರ್ಯೋಧನ ತಡೆಯನ್ನು ಕಟ್ಟಿಸಿದೆ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ಓ ನರಕ ಬರ್ತಾರ ಏನ ಕೊನೆಯ ಬಿಂಬದ ಹೇಳು ಹೇಳು. ಬಳಸೋ ಉನ್ನತ ಕುಲ ಏನಿದೆ ಚಳ ತಂದ ನನಗೆ ತಲೆಗಳನ್ನು ಬಂದು ನೆಲದ ಕೆಳಗೆ ನಡೆದ ಹಾಕಿಸಿಕೊಳ್ಳುವೆ ಬಳಸೋ ಉನ್ನತ ಕುಲ ಏನಿದೆ ಚಳ ತಂದ ನನಗೆ ತಲೆಗಳನ್ನು ಬಂದು ನೆಲದ ಕೆಳಗೆ ನಡೆದ ಹಾಕಿಸಿಕೊಳ್ಳುವೆ ವಾದ ಬಿಡಿದು ಬಲು ದರ್ಪದಿಂದಲೂ ಗುರುವರನ ಕಾಲ್ಗಳ ಬಿಡಿದು ಗಿರಗಿರನೆ ಗಿರಗಿರನೆ ಗಿರಗಿ ನೆಲಕ್ಕಪ್ಪಳಿಸಿ ವಾಸುದೇವ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು.